Hello, namaskara ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಐ ನೋ ಗೈಸ್, ನಿಮ್ಮ ರಿಸಲ್ಟ್ಸ್ ಏನು ಎಕ್ಸ್ಪೆಕ್ಟೇಷನ್ ಏನೋ ಇತ್ತು, ರಿಯಾಲಿಟಿ ಏನೋ ಆಗಿದೆ. ತುಂಬ ಕಡಿಮೆ ರ್ಯಾಂಕ್ ಬಂದಿದೆ. ಅಂದರೆ ರ್ಯಾಂಕ್ ಸ್ವಲ್ಪ 1 ಲಕ್ಷ 2 ಲಕ್ಷ ಈ ರೇಂಜಸಲ್ಲಿ ಬಂದಿದೆ ಅಂತ ನಂಗೆ ಗೊತ್ತು. ಸೊ ಡೋಂಟ್ ವರಿ ಗೈಸ್, ವಿ ಹ್ಯಾವ್ ಅ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ. ಸೊ ವರಿ ಮಾಡಕ್ಕೆ ಹೋಗಬೇಡಿ, ನಿಮಗೂ ಕಾಲೇಜ್ ಸಿಗುತ್ತೆ ಖಂಡಿತವಾಗ್ಲೂ. ಯಾಕಂದರೆ CET ಯೂಶ್ವಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆ್ಯಂಡ್ ಮಾಪಪ್ ರೌಂಡ್. ಸೊ ಇಷ್ಟು 4 ರೌಂಡ್ ನಡೀತಿರ್ಬೇಕಾದ್ರೆ ಈ 4ರಲ್ಲಿ ನಿಮಗೆ ಖಂಡಿತವಾಗ್ಲೂ ಸೀಟ್ ಸಿಗುತ್ತೆ. ಡೋಂಟ್ ವರಿ. ಬಟ್ ಬ್ರಾಂಚಸ್ ಏನಿದೆ ನೋಡಿ, ಅದು ಸ್ವಲ್ಪ ಲೋವರ್ ಬ್ರಾಂಚಸ್ ಸಿಗುತ್ತೆ. ಬಟ್ ದೆನ್ ದೇರ್ ಈಸ್ ಅನದರ್ ಸೊಲ್ಯೂಷನ್, ಸೂಪರ್ ಸೊಲ್ಯೂಷನ್. ಟಾಪ್ ಕಾಲೇಜಲ್ಲಿ ಯಾವುದಾದ್ರೂ ಲೋವರ್ ಬ್ರಾಂಚ್ ಸಿಕ್ಕರೆ ಮುಂದಕ್ಕೆ ನಿಮಗೆ ಅಪ್ಗ್ರೇಡೇಷನ್ ಮಾಡಬಹುದು. ಅಂದರೆ ಫಸ್ಟ್ ಇಯರ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಮ CGPA ಇಷ್ಟಿಷ್ಟು ಇದ್ರೆ ದಟ್ ಯು ಕ್ಯಾನ್ ಅಪ್ಗ್ರೇಡ್ ಯೋರ್ ಸ್ಕೋರ್. ಓಕೆನಾ? ಸೊ ಇವತ್ತಿನ ಅಪ್ಡೇಟ್ ಏನಂತ ನೋಡೋಣ. KA ಅವರ ಅಪ್ಡೇಟ್. ಸೊ ಅವ್ರ ಪ್ರಕಾರ ಅಂದರೆ KA ಅವ್ರದ್ದು ಅಪ್ಡೇಟ್ ಏನಿದೆ ಅಂದರೆ, ಈ ಸಲ ಅವರು ಏನು ಕೌನ್ಸಿಲಿಂಗ್ ಮಾಡ್ತಿದ್ದಾರೆ ನೋಡಿ, ಅದು ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಿದ್ದಾರೆ. ಕಂಬೈನ್ಡ್ ಕೌನ್ಸಿಲಿಂಗ್ ಅಂದರೆ ಇಂಜಿನಿಯರಿಂಗ್, ಮೆಡಿಕಲ್, ಮತ್ತೆ ಆಯುಷ್, ಯೋಗ, ಅಗ್ರಿಕಲ್ಚರ್ ಇದೆಲ್ಲದೂ ಒಟ್ಟಿಗೆ ಕೌನ್ಸಿಲಿಂಗ್ ಮಾಡ್ತಿದ್ದಾರೆ. ಅಂದರೆ ಒಂದೇ ಕೌನ್ಸಿಲಿಂಗ್ ಅಲ್ಲಿ ಇದೆಲ್ಲದು ನಡೆಯುತ್ತೆ. ಬಟ್ ಯಾವಾಗ ನಡಿಬಹುದು? ಯಾವಾಗ ಅಂದ್ರೆ ನೀಟ್ ರಿಸಲ್ಟ್ಸ್ ಇವಾಗಲೇ ಇನ್ನೇನು ಬರಕ್ಕಿದೆ. ಸೊ ನೀಟ್ ರಿಸಲ್ಟ್ಸ್ ಬಂದ ತಕ್ಷಣ ನಿಮ್ಗೆ ಏನು ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ನೀಟ್ ರಿಸಲ್ಟ್ಸ್ ಬಂದ ತಕ್ಷಣ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇದೆ. ಆಪ್ಷನ್ ಎಂಟ್ರಿ ನಡೆಯೋದು ಕಂಬೈನ್ಡ್ ಆಗಿ. ಸೊ ನಿಮ್ಮ ಪ್ರಿಯಾರಿಟಿ ಕೊಡ್ತಾ ಹೋಗ್ಬೇಕು ನೀವು. ಸೊ ಇಂಜಿನಿಯರಿಂಗ್ ಮೆಡಿಕಲ್, ಅಥವಾ ಮೆಡಿಕಲ್ ಇಂಜಿನಿಯರಿಂಗ್, ಅಥವಾ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಈ ತರ ಪ್ರಿಯಾರಿಟಿ ಕೊಟ್ಟ ತಕ್ಷಣ ನಿಮ್ಗೆ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ ನಡೀತಾ ಹೋಗುತ್ತೆ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. Thank you so much. Please do like, share, comment and subscribe my YouTube channel. ಧನ್ಯವಾದ.